ಸ್ನೇಹಿತರೆ, ಇಂದು ಷೇರು ಮಾರುಕಟ್ಟೆಯ ತಾಜಾ ಮಾಹಿತಿಗಳು ಇಲ್ಲಿವೆ. ಇಂದು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಗಣನೀಯ ಕುಸಿತ ಕಂಡುಬಂದಿದೆ. ಇಂದು ವಹಿವಾಟಿನ ಅಂತ್ಯಕ್ಕೆ ಪ್ರಮುಖ ಸೂಚ್ಯಂಕಗಳು ದೊಡ್ಡ ಮಟ್ಟದ ಕುಸಿತವನ್ನು ದಾಖಲಿಸಿವೆ. ಸೆನ್ಸೆಕ್ಸ್ ಸುಮಾರು 1300ಕ್ಕೂ ಅಧಿಕ ಅಂಕಗಳ ಕುಸಿತ ಕಂಡಿದೆ. ಹೂಡಿಕೆದಾರರಿಗೆ ಅಂದಾಜು 5.3 ಲಕ್ಷ ಕೋಟಿ ನಷ್ಟವಾಗಿದೆ. ನಿಫ್ಟಿ 50 ಇದು ಕೂಡ ಕುಸಿತ ಕಂಡು 25,600 ಮಟ್ಟಕ್ಕಿಂತ ಕೆಳಕ್ಕೆ ಇಳಿದಿದೆ. ಲಾಭ ಮತ್ತು ನಷ್ಟ ಅನುಭವಿಸಿರುವ ಷೇರುಗಳೆಂದರೆ ಇನ್ಫೋಸಿಸ್, ಟಿಸಿಎಸ್, ಎಚ್ಡಿಎಫ್ಸಿ ಬ್ಯಾಂಕ್ ಇವು ಲಾಭ ಗಳಿಸಿವೆ. ಒಎನ್ಜಿಸಿ, ವಿಪ್ರೋ, ರಿಲಯನ್ಸ್ ಇಂಡಸ್ಟ್ರಿ ಇವು ಸ್ವಲ್ಪ ನಷ್ಟ ಗಳಿಸಿದೆ. ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ಏರಿಕೆ ಕಂಡಿದೆ. ಬಜೆಟ್ ನಂತರದ ಬದಲಾವಣೆಗಳು ಮತ್ತು ಆರ್ಬಿಐ ನೀತಿಗಳ ಪ್ರಭಾವ ಮಾರುಕಟ್ಟೆಯ ಮೇಲೆ ಮುಂದುವರೆದಿದೆ. ಐಟಿ ವಲಯದ ಷೇರುಗಳಾದ ಇನ್ಫೋಸಿಸ್, ಟಿಸಿಎಸ್ ತುಸು ಚೇತರಿಕೆ ಕಂಡಿದೆ. ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಕಂಡುಬಂದ ಭಾರೀ ಕುಸಿತಕ್ಕೆ ಪ್ರಮುಖವಾಗಿ 5 ಕಾರಣಗಳಿವೆ. ಹೂಡಿಕೆದಾರರು ಅಂದಾಜು 4 ರಿಂದ 5 ಲಕ್ಷ ಕೋಟಿ ಸಂಪತ್ತನ್ನು ಕಳೆದುಕೊಂಡಿದ್ದಾರೆ. ಈ ಕುಸಿತದ ಹಿಂದಿನ ಪ್ರಮುಖ ಕಾರಣ ಏನೆಂದರೆ ಲಾಭದ ನಗದು ಗಣನೀಕರಣ. ಕಳೆದ 3 ದಿನಗಳಿಂದ ಮಾರುಕಟ್ಟೆ ಸತತವಾಗಿ ಏರಿಕೆ ಕಂಡಿದ್ದು, ಇಂದು ಹೂಡಿಕೆದಾರರು ತಮಗೆ ಬಂದ ಲಾಭವನ್ನು ಕಾಯ್ದಿರಿಸಲು ಮುಂದಾಗಿದ್ದರಿಂದ ಮಾರುಕಟ್ಟೆಯ ಮೇಲೆ ಒತ್ತಡ ಉಂಟಾಗಿದೆ. ಕಚ್ಚಾ ತೈಲ ಬೆಲೆ ಏರಿಕೆ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆಯು ಬ್ಯಾರೆಲ್ಗೆ 70 ದಾಟಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಹಾಗೂ ಹಾರ್ಮುಜ್ ಜಲಸಂಧಿಯಲ್ಲಿನ ಭದ್ರತಾ ಆತಂಕದಿಂದ ತೈಲ ಬೆಲೆ ಏರಿಕೆಯಾಗಿದೆ. ಇದು ಭಾರತದಂತಹ ತೈಲ ಆಮದು ಮಾಡಿಕೊಳ್ಳುವ ದೇಶಗಳ ಆರ್ಥಿಕತೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ಜಾಗತಿಕ ಮತ್ತು ಭೂ ರಾಜಕೀಯ ಉದ್ವಿಗ್ನತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಯುದ್ಧದ ಭೀತಿ ಮತ್ತು ಅಮೆರಿಕದ ಫೆಡರಲ್ ರಿಸರ್ವ್ನ ಕಠಿಣ ಆರ್ಥಿಕ ನೀತಿಗಳ ಮುನ್ಸೂಚನೆ ಹೂಡಿಕೆದಾರರಲ್ಲಿ ಆತಂಕ ಮೂಡಿಸಿದೆ. ಅಲ್ಲದೆ ಏಷ್ಯಾದ ಪ್ರಮುಖ ಮಾರುಕಟ್ಟೆಯಲ್ಲಿ ಚೀನಾ, ಹಾಂಗ್ಕಾಂಗ್ ರಜೆ ಇರುವುದರಿಂದ ವಿದೇಶಿ ಹೂಡಿಕೆದಾರರ ಪಾಲ್ಗೊಳ್ಳುವಿಕೆ ಕಡಿಮೆಯಾಗಿದೆ. ಬಜೆಟ್ ಪ್ರಭಾವ ಮತ್ತು ಎಸ್ಟಿಟಿ ಏರಿಕೆ. 2026ರ ಬಜೆಟ್ನಲ್ಲಿ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಮೇಲಿನ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಹೆಚ್ಚಿಸುವುದರಿಂದ ದೊಡ್ಡ ಮಟ್ಟದ ವಹಿವಾಟು ನಡೆಸುವವರಿಗೆ ಹೊರೆಯಾಗಿದೆ. ಇದು ಮಾರುಕಟ್ಟೆಯಲ್ಲಿ ಲಿಕ್ವಿಡಿಟಿ ಕಡಿಮೆ ಮಾಡಿದೆ. ಹೆವಿ ವೇಜ್ ಷೇರುಗಳ ಕುಸಿತ. ಹೆವಿ ವೇಸ್ಟೇಜ್ ಷೇರುಗಳ ಕುಸಿತದಿಂದಾಗಿ ಮಾರುಕಟ್ಟೆಯ ದಿಕ್ಕನ್ನು ನಿರ್ಧರಿಸುವ ರಿಲಯನ್ಸ್ ಇಂಡಸ್ಟ್ರೀಸ್, ಎಚ್ಡಿಎಫ್ಸಿ ಬ್ಯಾಂಕ್ ಮತ್ತು ಅದಾನಿ ಪೋರ್ಟ್ಸ್ನಂತಹ ದೊಡ್ಡ ಕಂಪನಿಗಳ ಷೇರುಗಳು ಇಂದು ಶೇಕಡ 1 ರಿಂದ 2% ಅಷ್ಟು ಕುಸಿತ ಕಂಡಿದೆ. ಈ ಕಂಪನಿಗಳ ಷೇರುಗಳು ಕುಸಿತದಿಂದಾಗಿ ಇಡೀ ಸೂಚ್ಯಂಕ ಕೆಳಕ್ಕೆ ಬೀಳುತ್ತಿದೆ. ಧನ್ಯವಾದಗಳು.